ಒಬ್ಬರು ಏನೋ ದೇವ್ರ ಪೂಜೆನ ದೇವ್ರ ಕಾರ್ಯನ ಇಟ್ಕೊಂಡಿದ್ದಾರೆ. ಸೊ ಅದಿದು ಡಿಸ್ಟರ್ಬೆನ್ಸ್. ಡುಡುನ್ 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 ಡುಡುನ್. ವಿಡಿಯೋ ಮಾಡೋವರೆಗೂ ಏನೂ ಇರಲ್ಲ. ವಿಡಿಯೋ ಮಾಡೋಕ್ಕೆ ಕುತ್ಕೊಂಡೆ ಅಂದರೆ ಎಲ್ಲ ಸೌಂಡ್ಗಳು ಸ್ಟಾರ್ಟ್ ಆಗುತ್ತೆ. ಯಾಕೆ ಹೋಗಂಗೆ ಕಾಣಲ್ಲ. ಸೊ ಏನು ಹೇಳ್ತೀನಿ, ಕೊಡೋಕೆ ಹೋಗಿದೆ. ಅಲ್ಲಿ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಅವರಲ್ಲಿ ಫೋಟೋ ಎಲ್ಲ ತೆಗೆಯೋದಕ್ಕೆ ಮತ್ತು ವಿಡಿಯೋ ಎಲ್ಲ ಮಾಡೋದಕ್ಕೆ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಅವ್ರದ್ದೇ ಯುನೀಕ್ ಡಿಸೈನ್ಸ್ಗಳು ಇರುತ್ತಲ್ವ, ಸೊ ಅದಕ್ಕೋಸ್ಕರ ಅದು ಕಾಪಿ ಮಾಡಿಬಿಡ್ತಾರೆ ಅಂತಲೋ ಏನೋ ಗೊತ್ತಿಲ್ಲ. ಬಟ್ ಅವರು ವಿಡಿಯೋ ಮತ್ತು ಫೋಟೋ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರು. ಸೊ ನಾನು ಯಾವ ಡಿಸೈನ್ನ ಕೊಟ್ಟಿದ್ದೀನಿ ಅದೊಂದು ಮಾತ್ರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಇನ್ನೊಂದು ಡಿಸೈನ್ ನನಗೆ ಇಷ್ಟ ಆಯಿತು. ಸೊ ಅದು ಕೂಡ ಅದೆರಡು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಯಾವುದೋ ಅವರು ಮಾಡ್ಕೊಳ್ಳೋಕ್ಕೆ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಇಷ್ಟಪಟ್ಟಿದ್ದೆ ಅದು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ಒಂದು ಡಿಸೈನು 550 ಹೇಳಿದ್ರು, ಇನ್ನೊಂದು ಡಿಸೈನು ಅಂದರೆ ಅವ್ರು ಹೇಳಿದ್ದು ಒಂದು ಡಿಸೈನ್ಗೆ 700 ರುಪೀಸ್ ಹೇಳಿದ್ರು. ಸೊ ನಾನು ಸ್ಲೀವ್ಸ್ ಎಲ್ಲ ಬೇಡ, ಬರೀ ಬ್ಯಾಕ್ ಮತ್ತು ಫ್ರಂಟ್ ಅಂತ ಹೇಳಿದ್ದಕ್ಕೆ 100 ರುಪೀಸ್ ಕಡಿಮೆ ಮಾಡಿ ನಾನು 550 ಏನೋ ಮಾಡಿಕೊಡ್ತೀವಿ. ಅಂದರೆ 100 ಅವ್ರು ಹೇಳಿದ್ದು 700 ಪ್ಲಸ್ 600 ಮಾಡಿಕೊಡ್ತೀನಿ ಅಂತ ಹೇಳಿದರು. ನಾನು ಸ್ಲೀವ್ಸ್ ಬೇಡ ಅಂದಿದ್ದಕ್ಕೆ 550 ಲಾಸ್ಟ್ ಅಂತ ಹೇಳಿದ್ರು. ಸೊ ಅದಕ್ಕೆ ಅದು ಬೇಡ ಅಂಥೇಳಿ ಇನ್ನೊಂದು 450 ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಫ್ಲವರ್ ಥರ ಇರೋದು. ಸೊ ಅದನ್ನು ನಾನು ಡಿಸೈನ್ ಕೊಟ್ಬಿಟ್ಟು ಬಂದಿದ್ದೀನಿ. ಸೊ ಈ ಸೀರೆಗೆ ನಾನು ಕೊಟ್ಟು ಬಂದಿರೋದು. ಸೊ ಇದು ಬಂದು ನಮ್ಮ ಅತ್ತೆ ಕೊಟ್ಟಿರೋದು ಸ್ಯಾರಿ. ಅವರ ಮಗನ ಮದುವೆಗೆ ಅಂತ ಹೇಳಿಬಿಟ್ಟು ನನಗೆ ಮತ್ತು ಹಸ್ಬೆಂಡ್ಗೂ ಕೂಡ ಬಟ್ಟೆ ಕೊಟ್ಟಿದ್ದಾರೆ. ಅವ್ರಿಗೂ ಹೊಲಿಸ್ಬೇಕು, ಗೊತ್ತಿಲ್ಲ ಎಲ್ಲಿ ಹೊಲಿಸೋದು ಏನೋ ಅಂತೇಳಿ. ಸೊ ನನಗೆ ಈ ಸ್ಯಾರಿ ಕೊಟ್ಟಿದ್ದಾರೆ. ಈ ಸ್ಯಾರಿಗೆ ಬ್ಲೌಸು ಇವಾಗ ಕೊಟ್ಬಿಟ್ಟು ಬಂದಿರೋದು. ಸೊ ಸ್ಟಿಚಿಂಗ್ ನಾನೇ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಫ್ರೈಡೇ ಏನೋ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲಿಲ್ಲ, ಅದೊಂದು ಬೇಜಾರಾಯಿತು ನನಗೆ. ಸೊ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಸೊ ಸಾರಿ. ಅದಕ್ಕೆ ಬ್ಲೌಸು ರೆಡಿಯಾಗಿ ಬಂದಮೇಲೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ. ಮತ್ತು ಅವರು ನಾವು ಹೇಳಿದಾಗೆ ಮಾಡಲ್ಲ, ಅವರು ಸ್ಯಾರಿ ಕಲರು ಮತ್ತು ಬ್ಲೌಸ್ ಕಲರ್ ಮಿಕ್ಸ್ ಮಾಡಿ ನಾವೇ ಡಿಸೈನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಅವರು. ನಾನು ಅಂದರೆ ಫುಲ್ಲು ಕಾಪರಲ್ಲಿ ಮಾಡಿಕೊಡಿ ಅಂತ ನಾನು ಹೇಳಿದೆ. ಬಟ್ ಅವರು ಇಲ್ಲ, ಕಾಪರ್ ವೈರೇ ಹಾಕ್ತೀನಿ, ಜೊತೆಗೆ ನಮ್ಮದು ಡಿಸೈನ್ ಇದೆ, ಅದ್ರ ಪ್ರಕಾರ ನಾವು ತುಂಬ ಇದೆಲ್ಲ ಇರುತ್ತೆ, ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತಂದರು. ಸೊ ನೋಡೋಣ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅದಾದಮೇಲೆ ಮನೆಗೆ ಬಂದು ಫ್ರೈಡ್ ರೈಸ್ ಮಾಡಿದೆ. ಸೊ ಅದನ್ನೇ ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟೆ, ಊಟ ತಿಂದರು. ಸೊ ನಂದು ಕೂಡ ಊಟ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಈವ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ನಾನು ವ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಇದನ್ನು ಕೂಡ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಟೋಟಲಿ 3 ಡೇಸ್ ವ್ಲಾಗ್ ಇದು. ಸೊ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಹೇಳಿದ್ರೆ ಡಿಮಾರ್ಟ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಮನೆಗೆ ರೇಷನ್ನು ಮತ್ತು ಬೇರೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಡಿಮಾರ್ಟ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಡಿಮಾರ್ಟ್ ಕರ್ಕೊಂಡು ಹೋಗ್ತೀನಿ ಇವಾಗ.
ಸೊ ಡಿಮಾರ್ಟ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಬರ್ತಾ ಇದೀವಿ ನಾವು. Thanks for watching.